ದೂರುದಾರ ಚಿನ್ನಯ್ಯನ ಮೊಬೈಲ್ನಲ್ಲಿದ್ದಂತಹ ಕಾಲ್ ಲಿಸ್ಟ್ ಡಿಲೀಟ್ ಆಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರ ಚಿನ್ನಯ್ಯನ ಮೊಬೈಲ್ನಲ್ಲಿತ್ತಲ್ಲ ಕಾಲ್ ಲಿಸ್ಟ್ ಅದೆಲ್ಲವೂ ಕೂಡ ಡಿಲೀಟ್ ಆಗಿದೆ. ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ ಮಾಡೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ. ಡಾಟಾ ರಿಟ್ರೀವ್ ಮಾಡೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ಮಾಡಿದೆ. ಡಿಲೀಟ್ ಆಗಿರುವಂತಹ ಡಾಟಾವನ್ನ ಮರುಪಡ್ಕೊಳ್ಳೋದಕ್ಕೆ ಎಸ್ಐಟಿ ಕ್ರಮ ತೆಗೆದುಕೊಳ್ತಾ ಇದೆ. ಅದೇನು ದೊಡ್ಡ ವಿಚಾರ ಅಲ್ಲ. ಎಸ್ಐಟಿಗೆ ಡಾಟಾಗಳನ್ನ ರಿಟ್ರೀವ್ ಮಾಡೋದು, ಸಂಗ್ರಹಿಸಿದ ಡಾಟಾ ವಿಶ್ಲೇಷಣೆಗೆ ಒಳಪಡಿಸುತ್ತೆ ಎಸ್ಐಟಿ. ಸ್ವಿಚ್ ಆಫ್ ಆಗಿರೋ ರೀತಿಯಲ್ಲಿ 2 ಮೊಬೈಲ್ಗಳು ಪತ್ತೆಯಾಗಿತ್ತು. ಒಂದು ಆಂಡ್ರಾಯ್ಡ್ ಮತ್ತು ಇನ್ನೊಂದು ಕೀಪ್ಯಾಡ್ ಮೊಬೈಲ್ ಪತ್ತೆಯಾಗಿತ್ತು. ತಿಮರೋಡಿ ಮನೆಯಲ್ಲಿ ಈ 2 ಮೊಬೈಲ್ಗಳು ಚಿನ್ನಯ್ಯನದ್ದು ಅಂತ ಹೇಳಲಾಗ್ತಿದೆ. ಆ ಮೊಬೈಲ್ಗಳು ಸಿಕ್ಕಿತ್ತು. ಆದರೆ ಚಿನ್ನಯ್ಯ ಮೊಬೈಲ್ನಲ್ಲಿ ಕಾಲ್ ಲಿಸ್ಟ್ ಅನ್ನ ಡಿಲೀಟ್ ಮಾಡಿದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಏನೇ ಡಿಲೀಟ್ ಮಾಡಿದ್ರು ಕೂಡ ಆಂಡ್ರಾಯ್ಡ್ ಫೋನಲ್ಲಿ ಆ ಡಾಟಾವನ್ನ ರಿಟ್ರೀವ್ ಮಾಡಬಹುದಾದಂಥ ಟೆಕ್ನಾಲಜಿ ಇವತ್ತು ನಮ್ಮ ಪೊಲೀಸರ ಹತ್ರ ಇದೆ. ಹಾಗಾಗಿ ಡಾಟಾ ರಿಟ್ರೀವ್ ಮಾಡೋದು ಅವ್ರಿಗೇನು ಅಷ್ಟು ಕಷ್ಟ ಆಗೋದಿಲ್ಲ. ಆಂಡ್ರಾಯ್ಡ್ ಫೋನ್ನಲ್ಲಿ ಏನೆಲ್ಲ ಕಾಲ್ ಲಿಸ್ಟ್ಗಳಿತ್ತು, ಯಾರ್ಯಾರಿಗೆ ಅಂದರೆ ಈತನ ಸಂಪರ್ಕ ಹೇಗಿತ್ತು, ಈ ಗ್ಯಾಂಗ್ ಇದೆಯಲ್ಲ ಬುರ್ಡೆ ಗ್ಯಾಂಗು, ಈ ಬುರ್ಡೆ ಗ್ಯಾಂಗ್ ಇರೋದು ಬಹಳ ಸ್ಪಷ್ಟವಾಗಿದೆ ಎಸ್ಐಟಿಗೆ. ಆದರೆ ಪ್ರತಿಯೊಂದರ ಮಾಹಿತಿಯನ್ನು ಕಲೆ ಹಾಕಬೇಕಲ್ಲ ಎಸ್ಐಟಿ. ಸೊ ಈ ಬುರ್ಡೆ ಗ್ಯಾಂಗ್ ಜೊತೆ ಆತ ಎಷ್ಟರ ಮಟ್ಟಿಗೆ ಕನೆಕ್ಷನಲ್ಲಿದ್ದ, ಎಷ್ಟರ ಮಟ್ಟಿಗೆ ಕಾಂಟ್ಯಾಕ್ಟಲ್ಲಿದ್ದ, ಎಷ್ಟು ವರ್ಷದಿಂದ ಕಾಂಟ್ಯಾಕ್ಟಲ್ಲಿದ್ದ, ಯಾವ ಸಂದರ್ಭದಲ್ಲಿ ಇವನು ಆ ಬುರ್ಡೆ ಗ್ಯಾಂಗನ್ನು ಕಾಂಟ್ಯಾಕ್ಟ್ ಮಾಡಿದ್ದ. ಎಸ್ಐಟಿ ಅಧಿಕಾರಿಗಳು ಈತನನ್ನ ಕರ್ಕೊಂಡು ಬುರ್ಡೆ ಅಗೆಯೋದಕ್ಕೆ ಹೋದಾಗ ಅಥವಾ ಭೂಮಿ ಅಗೆದು ಇಲ್ಲಿ ಬುರ್ಡೆ ಇದೆಯಾ, ಅಸ್ಥಿಪಂಜರ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇವನ್ ಏನಾದರೂ ಆ ದಿನಗಳಲ್ಲಿ ಆ ಬುರ್ಡೆ ಗ್ಯಾಂಗ್ನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ನ, ದಿನಕ್ಕೆ ಎಷ್ಟು ಬಾರಿ ಇವನು ಸಂಪರ್ಕ ಸಾಧಿಸ್ತಾ ಇದ್ದ, ಇವನ ಜೊತೆಗೆ ಯಾರ್ಯಾರೆಲ್ಲ ಸಂಪರ್ಕದಲ್ಲಿದ್ರು, ಇದೆಲ್ಲ ವಿಚಾರಗಳು ಕೂಡ ಎಸ್ಐಟಿಗೆ ಗೊತ್ತಾಗಲೇಬೇಕಾಗತ್ತೆ. ಯಾಕೆಂದ್ರೆ ಇದು ಬಹಳ ದೊಡ್ಡ ಷಡ್ಯಂತ್ರ ಆಗಿರೋದ್ರಿಂದ ಇದರಿಂದ ನಕ್ಸಲೈಟ್ಗಳಿರಬಹುದು, ಮಾವೋವಾದಿಗಳಿರಬಹುದು, ಎಡಪಂಥೀಯರಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲ ವಿಚಾರಗಳ ಬಗ್ಗೆ ಈಗ ಚಿನ್ನಯ್ಯನ ಬಗ್ಗೆ ಒಂದಷ್ಟು ಡೀಟೇಲ್ಸ್ಗಳು ಸಿಗಬೇಕಾಗಿದೆ. ಹಾಗಾಗಿ ಚಿನ್ನಯ್ಯನ ಮೊಬೈಲ್ ಅನ್ನ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಎಸ್ಐಟಿ ಮುಂದಾಗಿದೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ಚಿನ್ನಯ್ಯ ಏನಿದ್ದ, ಈತನ ಮೊಬೈಲ್ಗಳು 2 ಮೊಬೈಲ್ಗಳು ಸಿಕ್ಕಿತ್ತು ತಿಮರೋಡಿ ಮನೆಯಲ್ಲಿ. ಆ 2 ಮೊಬೈಲ್ಗಳನ್ನ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡು ಅದರ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ರೂಪೇಶ್ ಈ ಪ್ರಕರಣದಲ್ಲಿ? ಸಿಂಧೂರ, ಇಲ್ಲಿ ಚಿನ್ನಯ್ಯನ ಫೋನ್ ಅನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಅಪರಾಧ ಕೃತ್ಯ ಆಗಿದ್ರು ಕೂಡ ಅಲ್ಲಿ ಫೋನ್ ಮಹತ್ವದ ಪಾತ್ರ ವಹಿಸುತ್ತೆ. ಹೀಗಾಗಿ ಫೋನ್ನಲ್ಲಿ ಟ್ರಾನ್ಸಾಕ್ಷನ್ಗಳಾಗಿರುತ್ತೆ, ಒಂದಿಷ್ಟು ಕಾಲ್ಗಳು ಬಂದಿರುತ್ತೆ, ಹೋಗಿರುತ್ತೆ. ಆದರೆ 2 ಫೋನ್ಗಳು, ಯಾಕೆ ಚಿನ್ನಯ್ಯನ ಫೋನ್ ಸರಿಯಾಗಿ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ದ. ಆದರೆ ಕಾಲ್ ಹಿಸ್ಟ್ರಿಯಲ್ಲಿ ಡಿಲೀಟ್ ಮಾಡಿದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾವಾಗ ಕಾಲ್ ಹಿಸ್ಟ್ರಿ ಡಿಲೀಟ್ ಆಗುತ್ತೋ ಅವಾಗ ಪೊಲೀಸ್ನ ಡೌಟ್ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಪಾರದರ್ಶಕವಾಗಿದ್ದರೆ ಏನೂ ಕೂಡ ಚಿನ್ನಯ್ಯ ಷಡ್ಯಂತ್ರ ಮಾಡಿಲ್ಲ, ಚಿನ್ನಯ್ಯನಿಗೆ ಅನ್ಯಾಯ ಆಗಿದೆ, ಚಿನ್ನಯ್ಯ ಈ ರೀತಿಯಾಗಿ ಶವಗಳನ್ನು ಉಳ್ತಾ ಇದ್ದ, ಈ ರೀತಿಯಾಗಿದ್ದರೆ ಆತ ಕಾಲ್ ಹಿಸ್ಟ್ರಿಯನ್ನು ಯಾಕೆ ಡಿಲೀಟ್ ಮಾಡಬೇಕಿತ್ತು ಅಂತ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಹೀಗಾಗಿ ಕಾಲ್ ಹಿಸ್ಟ್ರಿ ಡಿಲೀಟ್ ಮಾಡಿದ್ದಾರೆ. ಅದನ್ನು ರಿಟ್ರೀವ್ ಮಾಡಲಿಕ್ಕೆ ಪೊಲೀಸ್ನವರು ಈಗ ಅದನ್ನು FSLಗೆ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ತಾಂತ್ರಿಕ ತಜ್ಞರನ್ನು ಕೂಡ ಕರೆಸ್ಕೊಂಡು ಆ ಫೋನನ್ನು ಯಾರ್ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ ಅನ್ನೋದು ಒಂದು, ಅದಾದ ಬಳಿಕವಾಗಿ ಇದೀಗ ಸಂಬಂಧಪಟ್ಟಂಥ ಇಷ್ಟು ವಾಟ್ಸಪ್ ಚಾಟ್ಗಳಿರ್ಬೋದು, ಮೆಸೇಜಸ್ಗಳಿರ್ಬೋದು, ಹೇಗೆ ಮಾಡಬೇಕು ಅಂತ ಸ್ಕ್ರಿಪ್ಟ್ಗಳನ್ನು ಕೂಡ ಮಾಡಿರಬಹುದು, ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ಇದೆಲ್ಲದನ್ನು ಕೂಡ ರಿಟ್ರೀವ್ ಮಾಡ್ಕೊಂಡು ಮೂಡೋದಕ್ಕೆ ಮೂಲಕವಾಗಿ ತಾಂತ್ರಿಕ ಸಾಕ್ಷ್ಯವನ್ನು ಕಲೆ ಹಾಕಬೇಕು, ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಫೋನೇ ಮಹತ್ವದ ಸಾಕ್ಷಿಗಳಾಗುತ್ತೆ. ಅದೇ ರೀತಿ DVR ಅನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಆ DVR ಇರ್ಬೋದು, ಫೋನ್ಗಳಿರ್ಬೋದು, ಎರಡೂ ಕೂಡ ಚಿನ್ನಯ್ಯಗೆ ಸಂಬಂಧಪಟ್ಟಂತೆ ಮಹತ್ವ ದಾಖಲೆಗಳಾಗುತ್ತೆ. ಅದು ಕೂಡ ಫೋನ್ ಅನ್ನು ನಾನು ಮೊದಲು ಫೋನ್ ಯೂಸ್ ಮಾಡಲ್ಲ ಅಂತಿದ್ದಂತ ಚಿನ್ನಯ್ಯ ಅದಾದ ಬಳಿಕವಾಗಿ ತಿಮರೋಡಿ ಮನೇಲಿ ಇಟ್ಟಿದ್ದೆ ಅಂತ ಹೇಳ್ದ. ಅದಾದ ಬಳಿಕ ತಿಮರೋಡಿ ಅವರು ಕಸ್ದು ಇಟ್ಕೊಂಡ್ರು ಅಂತ ಹೇಳಿದ್ದ. ಹೀಗಾಗಿ ಎಲ್ಲವೂ ಕೂಡ ಮಹತ್ವ ಸಾಕ್ಷಿಗಳಾಗುತ್ತೆ. ಎಲ್ಲವನ್ನೂ ಕೂಡ ವಿಶ್ಲೇಷಣೆಯನ್ನು ಮಾಡುವಂತ ಕೆಲಸವನ್ನ SIT ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಸಿಂಧೂರ.